ಹಲೋ ಗೆಳೆಯರೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೀಡಿಯಾ ಮಾಸ್ಟರ್ ಕನ್ನಡ. ಸೊ ನಿಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ವಾಚ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೀ. ಸೊ ಇವತ್ತು ನಾವು ಹೊಟ್ಟಿರೋದು ಒಂದು ಮೂವಿ ರಿವ್ಯೂ ಮಾಡೋದಕ್ಕೆ, ವಿಚ್ ಇಸ್ ಲೈಕ್ ಎ ಥ್ರಿಲ್ಲರ್ ಆ್ಯಂಡ್ ಎಮೋಷ್ನಲ್ ಫ್ಯಾಮಿಲಿ ಡ್ರಾಮಾ ಇನ್ಕ್ಲೂಡ್ ಆಗಿರುತ್ತೆ ಈ ಮೂವಿಲಿ. ಇದು ಯಾವ ಮೂವಿ ಅಂದರೆ ಮಾ ಇಂಟಿ ಬಂಗಾರಂ. ಸೊ ಇದು ತೆಲುಗು ಫಿಲಮ್ ಆಗಿದ್ದು ಸಮಂತಾ ಋತುಪ್ರಭು ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಗುಲ್ಶನ್ ದೇವಯ್ಯ ವಿಲನ್ ಆಗಿ ಆ್ಯಕ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಸಮಂತ ಗಂಡನಾಗಿ ದಿಗಂತ್ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಸೊ ಇನ್ನು ಸ್ಟೋರಿಗೆ ಬರೋದಾದರೆ, ಸೊ ಮೊದಲಿಗೆ ಸಮಂತ ಕ್ಯಾರೆಕ್ಟರ್ ತುಂಬ ಸಿಂಪಲಾಗಿ ಕಾಣಿಸ್ಕೊತಾಳೆ. ಫ್ಯಾಮಿಲಿ ಜೊತೆ ಸೆಟ್ಲ್ ಆಗೋಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಏನಾಗುತ್ತೆ ಅಂದರೆ, ಹೊಸ್ದಾಗಿ ಮದುವೆ ಆಗಿರೋ ಸಮಂತ ಮತ್ತು ದಿಗಂತ್ ಅವರ ಹುಟ್ಟೂರಿಗೆ ಬರ್ತಾರೆ. ಅವ್ರ ಮದುವೆ ಆಗಿರೋದು ಯಾರಿಗೂ ಇಷ್ಟ ಇರಲ್ಲ, ಯಾಕೆಂದರೆ ಅವ್ರದ್ದು ಅರೇಂಜ್ ಮ್ಯಾರೇಜ್ ಆಗಿರೋದ್ರಿಲ್ಲ, ಲವ್ ಮ್ಯಾರೇಜ್ ಆಗಿರುತ್ತೆ. ಅವರು ಒಂದು ಸರಿ ಊರಿಗೆ ಬಂದ ತಕ್ಷಣ ಅವ್ರ ಜೊತೆ ಬಿಹೇವ್ ಮಾಡೋ ರೀತಿಯೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಆದರೆ ಅವಳಿಗೆ ಸ್ವಲ್ಪ ಅವಳ ಪಾಸ್ಟ್ ಬಗ್ಗೆ ಐಡಿಯಾ ಇರುತ್ತೆ. ಅದನ್ನ ಯಾವುದನ್ನು ದಿಗಂತ್ ಹತ್ರ ಹೇಳ್ಕೊಟ್ಟಿರಲ್ಲ ಅವಳು. ಈಗ ಏನಾಗುತ್ತೆ, ಫ್ಯಾಮಿಲಿಗೆ ಬಂದು ಸೇರಿಕೊಂಡಾಗ ಅವರ ಅಣ್ಣನ ಮದುವೆಗೆ ಬರ್ತಾಳೆ, ಅವ್ರ ತಂಗಿ ಮದುವೆಗೆ ಬರ್ತಾರೆ ಅವರೆಲ್ಲ. ದಿಗಂತ್ ಮತ್ತು ಸಮಂತ ಅವರು ಬಂದಾಗ ಫ್ಯಾಮಿಲಿ ಜೊತೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ತುಂಬ ಟ್ರೈ ಮಾಡ್ತಾರೆ. ಅವ್ರನ್ನ ಇಂಪ್ರೆಸ್ ಮಾಡಬೇಕು, ಯಾವ ರೀತಿ ಅವರ ಪೇರೆಂಟ್ಸ್ನ ಒಪ್ಪಿಸ್ಬೇಕು ಅಂತೇಳಿ ತುಂಬ ಸಮಂತ ಟ್ರೈ ಮಾಡ್ತಾನೆ ಇರ್ತಾಳೆ. ಸೊ ಏನಾಗುತ್ತೆ, ಕತೆ ಹೀಗೆ ಸ್ಲೋ ಆಗಿ ಮುಂದುವರಿಯುತ್ತೆ. ನಂತರ ವಿಲನ್ ಎಂಟ್ರಿ ಆಗುತ್ತೆ. ವಿಲನ್ ಗುಲ್ಶನ್ ದೇವಯ್ಯ ಅವ್ನು ಬಂದಮೇಲೆ ಫುಲ್ ಸ್ಟೋರಿನೇ ಟರ್ನ್ ತಗೊಳುತ್ತೆ. ಫ್ಯಾಮಿಲಿ ಕೂಡ ಟೆನ್ಷನ್ಗೆ ಹೋಗ್ತಾರೆ. ಆಮೇಲೆ ಸಮಂತ ಒರಿಜಿನಲ್ ಐಡೆಂಟಿಟಿ ಬಗ್ಗೆ ರಿವೀಲ್ ಆಗುತ್ತೆ. ಅವಳು ಇನಿಷಿಯಲ್ ಫಸ್ಟ್ ಹಾಫಲ್ಲಿ ಏನಾಗುತ್ತೆ, ಕಂಪ್ಲೀಟ್ಲಿ ಟ್ರೆಡಿಷ್ನಲ್ ಹುಡುಗಿ, ಯಾವುದೇ ರೀತಿ ಫ್ಯಾಮಿಲಿಯಲ್ಲೇ ಅಡ್ಜಸ್ಟ್ ಆಗೋ ಥರ ತುಂಬ ಟ್ರೈ ಮಾಡ್ತಾ ಇರ್ತಾಳೆ. ಮತ್ತು ಅವರ ಗಂಡನ್ನ ಮತ್ತು ಅವರ ಫ್ಯಾಮಿಲಿನ ಇಂಪ್ರೆಸ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾಳೆ. ಇದೇ ರೀತಿ ಮುಂದುವರಿಬೇಕಾದ್ರೆ ಅವಳು ಏನಾಗುತ್ತೆ, ಅವಳ ಫ್ರೆಂಡ್ನ ಕರೆಸ್ಕೊತಾಳೆ. ಫ್ರೆಂಡ್ನ ಕರೆಸ್ಕೊಂಡು ಅವಳಿಂದನೂ ಹೆಲ್ಪ್ ತೊಗೊಂಡು ಏನಾದರೂ ಮಾಡಿ ಫ್ಯಾಮಿಲಿನ ಇಂಪ್ರೆಸ್ ಮಾಡಬೇಕು, ಅವನ ಗಂಡನ ಮತ್ತು ಅವ್ರ ಫ್ಯಾಮಿಲಿನ ಒಂದು ಮಾಡಬೇಕು ಅಂತ ಇದೇ ಥರ ಟ್ರೈ ಮಾಡ್ತಾ ಇರ್ತಾಳೆ. ಬಟ್ ಸಮಂತಾಗಿ ಇನ್ನೊಂದು ಬೇರೆ ಫೇಸೇ ಇರುತ್ತೆ. ಅವಳು ಆ್ಯಕ್ಚುಲಿ ಈ ಕಂಪ್ಲೀಟ್ಲಿ ಡಿಫ್ರೆಂಟ್ ಫೇಸಿಂದ ಇವನ್ನ ಮದುವೆ ಆಗಿರ್ತಾಳೆ. ಏನಾಗಿರುತ್ತೆ ಅಂತ ಅವಳಿಗೊಬ್ಬರಿಗೆ ಗೊತ್ತು. ಇದೇ ಥರ ಸ್ಲೋ ಐಡೆಂಟಿಟಿ ರಿವೀಲ್ ಆಗುತ್ತೆ. ಅವಳು ಸಾಮಾನ್ಯ ಹುಡುಗಿ ಅಲ್ಲ, ತುಂಬ ಸ್ಟ್ರಾಂಗ್ ಬ್ಯಾಕ್ಗ್ರೌಂಡ್ ಇರುವ ಕ್ಯಾರೆಕ್ಟರ್ ಅಂತ ಗೊತ್ತಾಗುತ್ತೆ. ಇದಕ್ಕಿಂತ ಮುಂಚೆ ತುಂಬ ಮೂವೀಸ್ ಮಾಡಿದ್ದಾಳೆ ಸಮಂತ ಆ್ಯಕ್ಷನ್ ರೋಲ್ ಆಗಿ. ಬಟ್ ಈ ಮೂವಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತ ಹೇಳ್ಬೋದು. ಸೆಕೆಂಡ್ ಹಾಫ್ನಲ್ಲಿ ಆ್ಯಕ್ಷನ್, ಎಮೋಷನ್ಸ್, ಫ್ಯಾಮಿಲಿ ಡ್ರಾಮಾ ಮಿಕ್ಸ್ ಆಗಿ ಸ್ಟೋರಿ ಫಾಸ್ಟಾಗಿ ಹೋಗುತ್ತೆ. ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಇರುತ್ತೆ. ಫ್ಯಾಮಿಲಿ ಕೂಡ ಕೊನೆಗೆ ಅವಳ ಸಪೋರ್ಟ್ಗೆ ನಿಲ್ತಾರೆ. ಎಲ್ಲರೂ ಒಟ್ಟಾಗಿ, ಸಮಂತ ಮತ್ತು ಅವ್ರ ಫ್ಯಾಮಿಲಿ ಒಟ್ಟಾಗಿ ವಿಲನ್ನ ಹೇಗೆ ಎದುರಿಸ್ತಾರೆ. ಯಾಕೆಂದರೆ ವಿಲನ್ನು ಕಂಪ್ಲೀಟ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾನೆ ನೋಡೋಣ ಸಮಂತನ. ನಿನ್ನ ಪಾಸ್ಟ್ ಹೀಗಿತ್ತು, ನಾನು ನಿಮ್ಮ ಫ್ಯಾಮಿಲಿಗೆ ಹೇಳ್ಬಿಡ್ತೀನಿ, ನೀನು ನನ್ನ ಜೊತೆಗೆ ಬರಲಿಲ್ಲ ಅಂದರೆ. ಆ ಥರ ಎಲ್ಲ ತುಂಬ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಇರ್ತಾನೆ. ಅದನ್ನು ಯಾವ ರೀತಿ ಸಮಂತ ಫೇಸ್ ಮಾಡ್ತಾಳೆ. ನಿಜ ಗೈಸ್, ಸಮಂತ 35-40 ಇಯರ್ಸ್ ಏಜ್ ಆಗಿರ್ಬೋದು, ಬಟ್ ಸ್ಟಿಲ್ ತುಂಬ ಹೆಂಗಾಗಿ ಮತ್ತು ಸಖತ್ತಾಗಿ ಕಾಣ್ತಾಳೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅವ್ರನ್ನ ಫಿಸಿಕ್ನ ಅಂತ ಹೇಳ್ಬೋದು. ಸೊ ಇನ್ನು ಕತೆಗೆ ಬರೋಕ್ಕಾದ್ರೆ, ಫ್ಯಾಮಿಲಿ ಆ್ಯಕ್ಷನ್ ಡ್ರಾಮಾ ಮತ್ತು ಕಾಮಿಡಿನೇ ಇದೆ ಅಲ್ಲಲ್ಲಿ. ಬಟ್ ಒಂದ್ಸರಿ ವಾಚ್ ಮಾಡೋವಂಥ ಫಿಲಮ್ ಕೂಡ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ರೀಸೆಂಟಾಗಿ ಯಾವುದು ಈ ಥರ ಮೂವಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಬಂದೇ ಇಲ್ಲ ನಾನು ಕೇಳೋದಾದರೆ. ಸೊ ಇದು ಫುಲ್ ಪ್ಯಾಕ್ಡ್ ಆ್ಯಕ್ಷನ್ ಪ್ಲಸ್ ಎಮೋಷನ್ಸ್ ಎಲ್ಲ ಪ್ಯಾಕ್ಡ್ ಆಗಿರೋದ್ರಿಂದ ನೀವು ಒನ್ ಟೈಮ್ ವಾಚ್ ಮಾಡ್ಬೋದು ಗೈಸ್. ಇನ್ನು ಪ್ಲಸ್ ಪಾಯಿಂಟ್ಸಿಗೆ ಬರೋದಾದರೆ, ಸಮಂತ ಆ್ಯಕ್ಷನ್ ಗೈಸ್. ಫಸ್ಟ್ ಹಾಫಲ್ಲಿ ಯಾವ ಥರ ಅವಳು ಟ್ರೆಡಿಷ್ನಲ್ ಆಗಿರ್ತಾಳೆ, ಸೆಕೆಂಡ್ ಫೇಸಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್, ಫುಲ್ ಆ್ಯಕ್ಷನ್. ಏನಾಗಿತ್ತು ಪಾಸ್ಟಲ್ಲಿ, ಅವಳು ಏನಕ್ಕೆ ಆ ಥರ ಟರ್ನ್ ಆಗಬೇಕಾಗಿತ್ತು, ಇವಾಗ ಏನಕ್ಕೆ ಅವಳನ್ನ ದಿಗಂತ್ನ ಮದುವೆಯಾಗಿ ಇಲ್ಲಿ ಬಂದಿದ್ದಾಳೆ, ಕಂಪ್ಲೀಟ್ಲಿ ಒಂಥರ ಭಾಷಾ ಸ್ಟೋರಿ ಥರ ಇರುತ್ತೆ ಅಂತ ಹೇಳ್ಬೋದು. ಸೊ ಇದನ್ನು ನೀವು ನೋಡಬೇಕಂದ್ರೆ ಮೂವಿ ವಾಚ್ ಮಾಡಿ ನೋಡಿದ್ರೇ ಗೊತ್ತಾಗುತ್ತೆ. ಸೊ ಫ್ಯಾಮಿಲಿ ಎಂಟರ್ಟೈನರ್, ಆ್ಯಕ್ಷನ್, ಥ್ರಿಲ್ಲರ್, ಏನಾಗಿತ್ತು, ಯಾಕೆ ಅವಳು ಆ ಥರ ಬಂದು ಅಂತೆಲ್ಲ ಇರೋದು ತುಂಬ ಚೆನ್ನಾಗಿ ನರೇಟಿವ್ ಮಾಡಿದ್ದಾರೆ ಡೈರೆಕ್ಟರು. ಸೊ ಮೂವಿ ಒನ್ ಟೈಮ್ ರಿಯಲಿ ವಾಚಬಲ್ ಗೈಸ್, ಪ್ಲೀಸ್ ವಾಚ್ ಮಾಡಿ. ಇನ್ನು ಮೈನಸ್ ಪಾಯಿಂಟ್ಸ್ ಬರೋದು ದೊಡ್ಡದೇನಿಲ್ಲ, ಸ್ವಲ್ಪ ಲ್ಯಾಗ್ ಅನಿಸುತ್ತೆ. ರೀಸೆಂಟಾಗಿ ಮೂವೀಸ್ ಎಲ್ಲ ಯಾರು ಲೆಂತಿ ಮೂವಿನೂ ಇಷ್ಟಪಡಲ್ಲ. ಸೊ ಫಸ್ಟ್ ಹಾಫ್ ಸ್ವಲ್ಪ ಲ್ಯಾಗ್ ಅನಿಸಿದ್ರು ಕೂಡ ಸೆಕೆಂಡ್ ಹಾಫ್ ರಿಯಲಿ ಎಂಟರ್ಟೈನಿಂಗ್ ಗೈಸ್. ನೀವು ವಾಚ್ ಮಾಡಲೂಬೋದು, ಎಂಗೇಜಿಂಗ್ ಆಗಿರುತ್ತೆ ಕಂಪ್ಲೀಟಾಗಿ. ಇನ್ನು ರೇಟಿಂಗಿಗೆ ಬರೋದಾದರೆ, ನಾನು ಒಂದು ಥ್ರಿಲ್ಲರ್ ಅಂತ ಟೂ ಮಚ್ ಥ್ರಿಲ್ಲರ್ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಬಟ್ ಅವಳ ಆ್ಯಕ್ಷನ್ಗೆ ಒನ್ ಟೈಮ್ ವಾಚ್ ಮಾಡ್ಬೋದು. ಸೊ ನಾನು ಇದಕ್ಕೆ 3.5 ಔಟ್ ಆಫ್ 5 ರೇಟಿಂಗ್ ಕೊಡ್ತೀನಿ ಗೈಸ್. ಸೊ ಫೈನಲಾಗಿ ನನ್ನ ವರ್ಡಿಕ್ಟ್ ಏನಂದರೆ, ಯಾರಿಗೆ ಫ್ಯಾಮಿಲಿ ಡ್ರಾಮಾ ಪ್ಲಸ್ಸು ಫ್ಯಾಮಿಲಿ ಎಮೋಷನ್ಸು ಯಾವ ಥರ ಫೇಸ್ ಮಾಡ್ತಾರೆ ಒಟ್ಟಾಗಿ, ಪ್ಲಸ್ಸು ಆ್ಯಕ್ಷನ್, ಅವಳದು ಪರ್ಫಾರ್ಮೆನ್ಸ್ ಸೂಪರ್ ಆಗಿರೋದ್ರಿಂದ ಒನ್ ಟೈಮ್ ವಾಚ್ ಮಾಡಿ ಗೈಸ್. ನಿಮಗೆ ವಾಚ್ ಮಾಡಿದ್ಮೇಲೆ ಒಳ್ಳೆ ಫೀಡ್ಬ್ಯಾಕ್ ಅನಿಸುತ್ತೆ ನಿಮಗೆ, ಇಟ್ಸ್ ವರ್ತ್ ವಾಚಿಂಗ್ ಗುಡ್ ಮೂವಿ ಅನಿಸುತ್ತೆ. ಸೊ ಫೈನಲ್ ಇದು ವರ್ಡಿಕ್ ನಂದು. ನೆಕ್ಸ್ಟ್ ಮೂವಿ ಜೊತೆ ರಿವ್ಯೂ ಜೊತೆ ಮತ್ತೆ ಸಿಗೋಣ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂಟಿಲ್ ದೆನ್